ನಮಸ್ಕಾರ ರೀ ಜವಾರಿ ಮಂದಿ. ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಟಾಪ್ 5 ವಾರ್ತೆಗಳಿಗೆ ಸ್ವಾಗತ. ಮೊದಲನೇ ವಾರ್ತೆ ನೋಡ್ರಿ, ನಮ್ಮ KL ರಾಹುಲ್ ಶಿಸ್ತನ್ನ DC ಸೆಲೆಕ್ಟ್ ಆಗಿದ್ದಾರೆ. ನಮ್ಮ RCB ತೋತಾರತ್ತು ಹೋಪ್ ಇಟ್ಟಿದ್ದೆವು, RCB ತೋಲಿಲ್ಲ, ಬಿಡ್ರಿ, ಆಗಿದ್ದು ಹೋಯ್ತು. DC ತೊಗೊಂಡ್ರಿ, ಅಣ್ಣ ಶಿಸ್ತಾಗಿ ಓಡಿಯಾ ಚಾಂಪಿಯನ್ ಟ್ರೋಫಿ ಗೆದ್ರು. ಈಗ DC ಆಡ್ಬೇಕಲ್ರಿ ಅಣ್ಣನ್ ನೋಡ್ರಿ. ಕೆರಿಯರ್ ಒಂದು ಸ್ವಲ್ಪ T20ದಾಗ ಅಷ್ಟು ಬಿಲ್ಡ್ ಆಗಿಲ್ರಿ. ODI ಟೆಸ್ಟ್ ಫಾರ್ಮೆಟ್ನಾಗ ಬಿಲ್ಡ್ ಆಗ್ಯದ, ಬಟ್ T20 ಫಾರ್ಮೆಟ್ನಾಗ ಅಷ್ಟು ಎವರೇಜ್ ಸ್ಕೋರ್ ಅದು ಕಡಿಮೆ ಅದ. ಹಂಗಾಗಿ ಅಣ್ಣ ಸ್ವಲ್ಪ ಭಕ್ತಿ ಜಾಸ್ತಿ ಬಂದಕ್ಕೆ ದೇವರಿಗೆ ಗಣೇಶನ ಟೆಂಪಲ್ಗೆ ಹೋಗಿ ನಮಸ್ಕಾರ ಮಾಡಿ, ಪೂಜೆ ಮಾಡಿ, ಅರ್ಚನೆ ಮಾಡಿ, ಒಳ್ಳೇದಲ್ಲಪ್ಪ ಅಂತೇಳಿ ಹಾರೈಸಂಬ್ರಿ. ಅಣ್ಣ ಬಿ ಹೋಗಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಗೀಜೆ ಮಾಡಿ, ನಮಸ್ಕಾರ ಮಾಡಿ ಎಲ್ಲ ತೊಗೊಂಡ್ರೆ ಆಶೀರ್ವಾದ. ಅಣ್ಣ ಎಳಿಗಳಿ ಕಟ್ಟಾರ ಹಿಂದೂರಿ. ಹಂಗಾಗಿ ಈಗ ಇನ್ನೇನು 22 ಮಾರ್ಚ್ಗೆ IPL ಸ್ಟಾರ್ಟ್ ಆಗ್ತಾವ. ಶುಭ ಕೋರ್ಲಿ ಅಂತೇಳಿ ಎಲ್ಲರೂ ಭಾವಿಸಂಬ್ರಿ. ಇನ್ನು ಸೆಕೆಂಡ್ನೇ ವಾರ್ತೆಗೆ ಬಂದಪ್ಪ ಅಂದ್ರೆ ಪಾಕಿಸ್ತಾನ್ PCB ಹೆವಿ ಘಾಟ ಬಿದ್ದರಿ ಪಾಕಿಸ್ತಾನಿಗಂತರು. ಯಾಕಪ್ಪ ಅಂದ್ರೆ ಅವ್ರು ಇನ್ವೆಸ್ಟ್ ಮಾಡಿದ್ದು 869 ಕೋಟಿ ಇನ್ವೆಸ್ಟ್ ಮಾಡ್ಯಾರಿ ಹೆವಿ ಚಾಂಪಿಯನ್ ಟ್ರೋಫಿ. ಅವರೇ ಹೋಸ್ಟ್ ಟೀಮ್ ಪಾಕಿಸ್ತಾನ. ಹೆವಿ 869 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಯಾರಿ. ಇವತ್ತು ಸಿಕ್ಕಿದ್ದು ಎಷ್ಟು ಗೊತ್ತ್ರಿ? ಸಿಕ್ಕಿದ ಖಾಲಿ 52 CR ಅಂದ್ರೆ 52 ಕೋಟಿ ರೀ. ಎಲ್ಲ ಲೈವ್ ಟಿಕೆಟ್ ಸ್ಟೇಡಿಯಮ್ದ ಎಲ್ಲ ಕಲ್ತು ಸಿಕ್ಕಿದ್ದೆ 52 ಕೋಟಿ. ಅವ್ರು ಇನ್ವೆಸ್ಟ್ ಮಾಡಿದ್ದು 869 ಕೋಟಿ. ಯೋಚನೆ ಮಾಡಿ ಇಂಡಿಯನ್ ಪವರ್ ಎಷ್ಟಪ್ಪ ಅಂದ್ರೆ. ಯಾಕಂದ್ರೆ ಇಂಡಿಯನೇ ರೀ ಮೇನ್ ಅವ್ರಿಗೆ ಹೊಡೆತು ಬಿದ್ದಿದಪ್ಪ ಅಂದ್ರೆ ಫೈನಲ್ ಸೆಮಿಫೈನಲ್. ಯಾಕಂದ್ರೆ ದುಬೈದಾಗ ಶಿಫ್ಟ್ ಇದ್ದು ರೀ. ದುಬೈ ಚಾಂಪಿಯನ್ ಹೆಸರು ಹೆಂಗಿತ್ತು ಗೊತ್ತೇನ್ರಿ? ಚಾಂಪಿಯನ್ ಟ್ರೋಫಿ ಇನ್ ಪಾಕಿಸ್ತಾನ್. ಅದು ಆ್ಯಕ್ಚುಲ್ ನಡೆದಿದೆ ಚಾಂಪಿಯನ್ ಟ್ರೋಫಿ ಇನ್ ದುಬೈ ಆ್ಯಂಡ್ ಪಾಕಿಸ್ತಾನ್. ನಮ್ಮ ಇಂಡಿಯಾದವ್ರು ಹೇಳಿಕೆ ಬರಲ್ಲ ಅಂದ್ರೆ ಬರಲ್ಲ. ಈಗ ನೋಡ್ರಿ ಮೊನ್ನೆ ಏನೇನಾಗ್ಯದ, ಟ್ರೈನ್ ಕಬ್ಜಾ ಮಾಡ್ಕೊಂಡ್ರು ಅವರೇ ಹೊಡೆದಾಡತ್ತಾರೆ. ನಾವು ನಮ್ಮ ಇಂಡಿಯಾದವ್ರು ಏನಾರು ಹೋಗಿದ್ರೆ ಫಿಕ್ಸ್ 100% ಏನೋ ಗದ್ದಲ ಎಬ್ಬಿಸ್ತಿದ್ರು ಅವರು. ಹಂಗಾಗಿ ನಮ್ಮ ಟೀಮ್ ಇಂಡಿಯಾ ಹೋಲಿಲ್ರಿ. ಪೂರ್ತಿ ಎಷ್ಟು ಲಾಸ್ ಆಗ್ಯದ ಗೊತ್ತೇಳ್ರಿ? 739 ಕೋಟಿ ಲಾಸ್ ಆಗ್ಯದ್ರಿ. ಅವ್ರ ಜೀವನದಾಗ ಇನ್ನೊಂದ್ಸಲ ICC ಇವೆಂಟ್ ಟಚ್ ಮಾಡಂಗೆ ಇಲ್ರಿ. ಯಾಕೆ ಇಂಡಿಯಾನೇ ಬರಲ್ರಿ. ಈಗ ಮೇನ್ T20 ಅಲ್ಲಿ ODI ಅಲ್ಲಿ ಟೆಸ್ಟ್ನಾಗ ಮೇನ್ ಫ್ಯಾನ್ ಬೇಸ್ ಇದ್ರಿ ಟೀಮ್ ಇಂಡಿಯಾ. ಹಂಗಾಗಿ ಯಾವುದು ಹೋಸ್ಟ್ ಮಾಡಕ್ ಬಿಟ್ರೆ ಅವ್ರಿಗೆ ಧೈರ್ಯನೇ ಇರಲ್ರಿ ಅವ್ರಿಗೆ ಹೋಸ್ಟ್ ಮಾಡ್ಲಕ್ಕ. ಇನ್ನು ಮೂರನೇ ವಾರ್ತೆಗೆ ಬಂದೇವಪ್ಪ, ಸಂಜು ಸ್ಯಾಮ್ಸನ್ ರಾಜಸ್ಥಾನ್ ಕ್ಯಾಪ್ಟನ್ ಇದ್ದಾರೆ. ಕಿಪ್ಪಿಂಗ್ ಮಾಡ್ತಿದ್ದೆ. ಈಗ ಸಂಜು ಸ್ಯಾಮ್ಸನ್ಗೆ ಕೀಪಿಂಗ್ ಮಾಡೋದು ಈಗ ಕೈ ಇಂಜುರಿ ಆಗತ್ತ, ಸರ್ಜರಿ ಆಗಿದ್ರೆ. ಹಂಗಾಗಿ ಸಂಜು ಸ್ಯಾಮ್ಸನ್ ಅಪ್ಡೇಟ್ ಪ್ರಕಾರ IPL 2025 ಕೀಪಿಂಗ್ ಮಾಡಂತ ಸುದ್ದಿ ಬಂದ್ರೆ ಕೀಪಿಂಗ್ ಮಾಡಲ್ರಿ. ಇನ್ನು ಯಾರು ಮಾಡ್ತಾರೆ ನೋಡ್ಬೇಕ್ರಿ ಕೀಪಿಂಗ್ ಅಂತರು. ಇನ್ನು 4ನೇ ವಾರ್ತೆಗೆ ಬಂದೇವಪ್ಪ, ಜಿಯೋ ಹಾಟ್ಸ್ಟಾರ್ ಗುಡ್ ನ್ಯೂಸ್ ಅಂದ್ರೆ ಗುಡ್ ನ್ಯೂಸ್ ನೋಡ್ರಿ. IPL ನೋಡೋರ್ಗಂದ್ರು ಹೆಂಗಪ್ಪ ಅಂದ್ರೆ ಜಿಯೋ ಅಂಬಾನಿ ಪೈಲೇನೆ ಎಲ್ಲರೂ ಅವನ್ನ ಹೆಣದ ಮೇಲೆ ಹಾಕ್ತಾರೆ. ನಮ್ಗೆ ಅಷ್ಟು ಮಗನ ಮದುವೆ ಮಾಡಿಕೆ ಅಷ್ಟು ಹೆಚ್ಚಿಗೆ ಮಾಡಿ ಇಷ್ಟು ಹೆಚ್ಚಿಗೆ ಮಾಡಿ ಅಂತೇಳಿ ರಿಚಾರ್ಜ್. ಈಗ ಅಣ್ಣ 90 days ಅಂದ್ರೆ 3 ತಿಂಗಳು ಫ್ರೀ ಕೊಟ್ಟಾನ್ರಿ ಯೂಸರ್ಸಿಗೆ. ಫ್ರೀ ಸಬ್ಸ್ಕ್ರೈಬರ್ ಬೆಕ್ಕದಂಗೆ ಯೂಸ್ ಮಾಡ್ರಿ. ಫ್ರೀ ಕೊಡ್ತೀನಿ 3 ತಿಂಗಳ ಚಿತಾಲ್ ಪತಲ್ ಹಾರಿ ಎಂಜಾಯ್ ಮಾಡಿ. ನನ್ನ ಹೆಸರು ಮಾತ್ರ ಎಲ್ಲಿ ಹೇಳಕ್ ಹೋಗ್ಬೇಡ್ರಿ ಅಂತ ಅಣ್ಣ ಫುಲ್ತಿ ಜಿಯೋ ಓನ್ಲಿ ಜಿಯೋ ಅಲ್ರಿ, ಜಿಯೋ ಸ್ಟಾರ್ ವಿತ್ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಎಲ್ಲ ಫ್ರೀ ರೀ. ಪೂರ್ತಿ 90 ದಿವಸ ಪೂರ್ತಿ ಚಿತಾಲ್ ಪತಲೆ IPL ಮುಗಿತಾನೆ ಎಂಜಾಯ್ ಮಾಡಂದ್ರೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನದಪ್ಪ ಅಂದ್ರೆ 100 ರೂಪೀಸ್ 100 ರೂಪೀಸಿಗೆ 90 ದಿವಸ ಫ್ರೀ ಅನ್ಲಿಮಿಟೆಡ್ ಡಾಟಾ ಓನ್ಲಿ 5G ಫೋನ್ಸ್ ಇಷ್ಟೇ ರೀ. ಅದು ಒಂದು ತರ್ಸತ್ತಾನಂತ್ರಿ. ಪೂರ್ತಿ IPL ಅಂದ್ರೆ ಪೂರ್ತಿ ಚಿತ್ತಾಲ್ ಪತಲ್ ಬೆಟ್ಟಿಂಗ್ ಕಡೆ ಹಾಳವ್ರ ನಿಮ್ಮ ಮಾವನಂತೆ ಅಣ್ಣ ಅಂತರು ಇದು ಮಾಡ್ಯಾನ್ರಿ. ಇನ್ನು ಲಾಸ್ಟ್ 5ನೇ ಅಪ್ಡೇಟಿಗೆ ಬತ್ತಪ್ಪ, ಶುಭನ್ ಗಿಲ್ ಕ್ಯಾಪ್ಟನ್ ಅಂತರು ಜಾಯ್ನ್ ಆಗ್ಯಾನ್ರಿ IPL 2025. ಶುಭನ್ ಗಿಲ್ ಬಂದು ಜಾಯ್ನ್ ಆಗ್ಯಾನ್ರಿ. ಇನ್ನೇನು 22ಕ್ಕೆ 2 ದಿವಸ ಉಳಿದ್ರಿ IPL ಚಾಲೋ ಆಗೋಕೆ. ಸಿಗಂಬ್ರಿ, ನಾನು ಅಲ್ಲೇ ಇರ್ತೀನಿ, ನೀವು ಅಲ್ಲೇ ಇರ್ತೀನಿ ಅಂತೇಳಿ ಬಾಯ್ ಟೇಕ್ ಕೇರ್. ನಮಸ್ಕಾರ. ಜೈ RCB, ಜೈ ಕರ್ನಾಟಕ, ಜೈ ಭಾರತ್, ಜೈ RCB. ಈ ಸಲ ಕಪ್ ನಮ್ದೆ ಅಂತೇಳಿ ಮುಗಿಸ್ತೇನೆ. ವಿಡಿಯೋ ಆದ್ರೆ ಇಷ್ಟ ಮಾಡಿ. ಬಿಸಿಲಂತೂ ಕುಂಡಿ ಹರಂಗಾದ್ರೆ ನಮ್ಮ ಕಡೆ ಅಂತೂ ಸ್ವಲ್ಪ ಸೌಂಡ್ ಗಿಂಡಿದ್ರೆ ಅಡ್ಜಸ್ಟ್ ಮಾಡ್ತಾರೆ. ಯಾಕಪ್ಪ ಬೆವರು ನೋಡಿ ಫ್ಯಾನ್ ಹತ್ತಿರ ಭೀ ಬೆವರು ಬಿಡತ್ತಾರೆ. ಹಂಗಾಗಿ ಹೆವಿ ಬಿಸಿಲು ಅದಾರೆ ನಮ್ಮ ಕಡೆ ಅಂತೂ. ನಮಸ್ಕಾರ ರೀ, ಸಿಗೋಣ್ರಿ ಮುಂದೆ ನೋಡೋದ.